ಪ್ರತಿಭಟನೆ 31 ವರ್ಷದ ಹಿಂದೆ ಶ್ರೀಕಾಂತ್ ಪೂಜಾರಿ ರಾಜು ಕೆಲವರು ಇವತ್ತು ಭೂಮಿ ಮೇಲೆ ಇಲ್ಲ, ಕಾಲ ಆಗಿದ್ದಾರೆ. ಅವನ್ನ ಬಂಧಿಸ್ತಕ್ಕಂಥದ್ದು ಏನು 22ನೇ ತಾರೀಕು ಇಡೀ ವಿಶ್ವವೇ ನೋಡ್ತಾ ಇದೆ. ರಾಮ ಮಂದಿರ ಉದ್ಘಾಟನೆ ಆಗ್ತಕ್ಕಂಥದ್ದನ್ನ ನಾವೆಲ್ಲ ಭಾರತೀಯರು, ಹಿಂದೂಗಳು ನಾವೆಲ್ಲ ಸ್ವಾಗತಿಸಬೇಕು. ಅವ್ರು ಏನಾದ್ರು ಕೇಸ್ ಇದ್ರೆ ನೋಟಿಸ್ ಕೊಡಬೇಕು. ಏಕಾಏಕಿ ರಾಮ ಮಂದಿರ ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ರಾಮನಿಗೋಸ್ಕರ 31 ವರ್ಷದ ಹಿಂದೆ ಆ ತ್ಯಾಗ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನ ಬಂಧಿಸಿ ಜೈಲಿಗೆ ಕಳಿಸ್ತಕ್ಕಂಥದ್ದು ಇದೊಂದು ಏಡಿತನದ ಸರ್ಕಾರ ಅಂತಕ್ಕಂಥದ್ದು ಹೇಳೋದಕ್ಕೆ ಬಯಸ್ತೇನೆ. ಬಹುಶಃ ಅದರ ಪರಿಣಾಮ ಇವತ್ತು ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ಈ ಸರ್ಕಾರ ಮಾಡಿಸ್ತಕ್ಕಂಥ ಧೋರಣೆಯನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಆ ಪವಿತ್ರವಾದ ಸಾವಿರಾರು ಜನ ಬಲಿದಾನ ಆಗಿದ್ದಾರೆ. ಬಹುಶಃ ಅವ್ರಿಗೆ ಇವತ್ತು ಆ ಕುಟುಂಬಕ್ಕೆ 22ನೇ ತಾರೀಕೆ ನೆಮ್ಮದಿ ಸಿಗ್ತಕ್ಕಂಥದ್ದು. ರಾಮ ಮಂದಿರವನ್ನು ಈ ದೇಶಕ್ಕೆ ಕಟ್ಟಬೇಕು ಅಂತ ಹೋದವ್ರು ವಾಪಸ್ಸೇ ಬಂದಿಲ್ಲ, ಆ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಬಹುಶಃ ಇವತ್ತು ನಾವು ಹಲವಾರು ಮನೆಗಳಿಗಾಗಲೇ 1000ಕ್ಕಿಂತ ಹೆಚ್ಚಿನ ಮನೆಗಳು ಭೇಟಿ ಕೊಟ್ಟಿದ್ದೇವೆ. ಯಾರು ಬಂದಿಲ್ಲ ಅವರು 22ನೇ ತಾರೀಕು ರಾಮ ಮಂದಿರ ಏನು ಉದ್ಘಾಟನೆ ಆಯ್ತದೆ ಅವತ್ತು ಅವರೆಲ್ಲ ಪುಳುಕಿದ್ರಾಯ್ತಾರೆ. ಈ ರೀತಿ ಇಡೀ ರಾಜ್ಯದಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಏನು ಕಾಂಗ್ರೆಸ್ ಸರ್ಕಾರ ಇದೆ. ಬಹುಶಃ ಪ್ರತಿಯೊಬ್ಬ ಹಿಂದೂಗಳು ಇವತ್ತು ರಾಮ ಮಂದಿರ ಆಗಲೇಬೇಕು ಅಂತಕ್ಕಂಥ ಭಾರತೀಯರು ಇವತ್ತು ದೇಶ ಆಳ್ತಕ್ಕಂಥ ನರೇಂದ್ರ ಮೋದಿಜಿಯವರು ಬಹುಶಃ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದದಕ್ಕೆ ಮಾತ್ರ ಇವತ್ತು ರಾಮ ಮಂದಿರ ಆಯ್ತಾ ಇರ್ತಕ್ಕಂಥದ್ದು. ಇವರ ಧೋರಣೆಯನ್ನು ಖಂಡಿಸ್ತೇವೆ. ಅದಕ್ಕೆ ತಕ್ಕ ಪಾಠವನ್ನು ಮುಂದಿನ ದಿನದಲ್ಲಿ ಈ ರಾಜ್ಯದ ಜನತೆ, ದೇಶದ ಜನತೆ ಖಂಡಿತವಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತಿಳಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆಪಡ್ತೇನೆ.